ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿ ಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಫ್ರೆಂಡ್ಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಹರಿ ಡಿಸಿ ಮಾಲಿನಿ ಜೊತೆ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಅಷ್ಟೊತ್ತಿಗೆ ಶಂಕರ ಕಾಲ್ ಮಾಡ್ತಾ ಇರ್ತಾನೆ. ಫೋನ್ ರಿಂಗ್ ಆಗ್ತದನ್ನ ನೋಡಿ ಹರಿ ಏನು ಮಾತಾಡ್ತೆ ಸೈಲೆಂಟ್ ಮಾಡ್ತಾ ಇರಬೇಕಾದ್ರೆ, ಎಕ್ಸ್ಕ್ಯೂಸ್ ಮೇಡಮ್ ಅಂತ ಒಂದು ನಿಮಿಷ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೋಗ್ತಾ ಇರಬೇಕಾದ್ರೆ, ಒಂದು ನಿಮಿಷ ನಿಂತ್ಕೊಳ್ಳಿ, ಫೋನ್ನ ರಿಸೀವ್ ಮಾಡಿ, ಲೌಡ್ ಸ್ಪೀಕರ್ ಆನ್ ಮಾಡಿ ಅಂತ ಅಂದಾಗ, ಸಾರಿ ಮ್ಯಾಮ್, ದಿಸ್ ಈಸ್ ಮೈ ಪರ್ಸ್ನಲ್ ಪ್ರಾಬ್ಲಮ್ ಅಂತ ಹೇಳ್ತಾ ಇರಬೇಕಾದ್ರೆ, ನಿಮ್ಮನ್ನು ಪರ್ಸ್ನಲ್ ಕೆಲಸದ ಮೇಲೆ ನಾನೇನು ಇಲ್ಲಿ ಕರೆಸಿಲ್ಲ. ಹಾಗೆ ಮೋರೋವರ್ ನಾವು ಮಾಡ್ತಾ ಇರೋದೇ ಅಫಿಷಿಯಲ್ ಕೆಲಸ. ಈ ಸ್ಪೀಡು ಮತ್ತು ನಿಮ್ಮ ಟೆನ್ಷನ್ ನೋಡಿದರೆ ನನಗೆ ನಿಮ್ಮ ಮೇಲೆ ಸಹ ನಂಬಿಕೆ ಇಲ್ಲ. ಸೊ ದಯಮಾಡಿ ನೀವು ಫೋನ್ನ ಆನ್ ಮಾಡಿ ಸ್ಪೀಕರಿಗೆ ಹಾಕಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಹರಿ ಫೋನ್ನ ಆನ್ ಮಾಡಿ ಲೌಡ್ ಸ್ಪೀಕರ್ಗೆ ಹಾಕಿ, ಹೇಳಿ ಬ್ರದರ್ ಅಂತ ಅನ್ಬೇಕಾದ್ರೆ, ನೋಡಿ ಬ್ರದರ್, ಮೊದಲು ಆ ಹಣ್ಣನ್ನು ತಡಿಬೇಕು. ದಿನೇ ದಿನೇ ಕತ್ಲಾದ್ಮೇಲೆ ಕೊಲೆಗಳು ಜಾಸ್ತಿ ಆಗ್ತಿದ್ದಾವೆ. ಮನೆ ಮಕ್ಕಳೆಲ್ಲರೂ ಸಹ ಟಿ ವಿ ನೋಡೋಕ್ಕೂ ಸಹ ಹೆದರ್ಕೋತಾ ಇದ್ದಾರೆ. ಹಾಗೆ ಈ ಪರಿಸ್ಥಿತಿಯಲ್ಲಿ ನನ್ನ ಕೈಲಿ ಏನು ಮಾಡೋಕ್ಕಾಗ್ತಿಲ್ಲ ಬ್ರದರ್. ಹಾಸನ ರೌಡಿಗಳ ಕೈಗೆ ಸೇರೋಕ್ಕೂ ಮುಂಚೆ ನೀವೇ ಏನಾದರೂ ಮಾಡಲೇಬೇಕು. ಹಾಗೆ ಬ್ರದರ್, ನಮ್ಮ ಹಾಸನ ರೌಡಿಗಳ ಕೈ ಸೇರೋಕ್ಕೂ ಮುಂಚೆ ದಯವಿಟ್ಟು ಅಣ್ಣನ ಅರೆಸ್ಟ್ ಮಾಡಿಬಿಟ್ಟು ಒಂದು ಒಳ್ಳೆ ಕೆಲಸ ಮಾಡಿ, ಎಲ್ಲ ಅಧಿಕಾರದಲ್ಲಿದ್ದೀರಾ, ಪ್ಲೀಸ್ ಬ್ರದರ್ ಅರ್ಥ ಮಾಡ್ಕೊಳ್ಳಿ ಅಂತ ಮಾತಾಡ್ತಿರ್ಬೇಕಾದ್ರೆ, ಮಿಸ್ಟರ್ ಶಂಕರ್, ನಾನು ಡಿ ಸಿ ಮಾಲಿನಿ ಮಾತಾಡ್ತಾ ಇರೋದು. ನಿಮ್ಮ ಬ್ರದರೇ ಅವ್ರ ಪೊಸಿಷನನ್ನು ಕಳ್ಕೊಳ್ಳೋ ಸ್ಟೇಜಿಗೆ ಬಂದಿದ್ದಾರೆ ಅಂದಮೇಲೆ ರೌಡಿಗಳನ್ನೆಲ್ಲ ಎಲ್ಲಿ ಮಟ್ಟ ಹಾಕ್ತಾರೆ ಅಂತ ಅಂದಾಗ, ಈ ಕಡೆ ಶಂಕರ ತುಂಬ ಟೆನ್ಷನಿಂದ ಏನಾಯಿತು ಮಾಲಿನಿ ಅವರೇ ಅಂತ ಕೇಳ್ತಾ ಇದ್ರೆ, ಏನು ಮಾತಾಡಿದೆ ತನ್ನ ಪಾಡಿಗೆ ತಾನು ಮಾಲಿನಿ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಹರಿಗೆ ಸಿಕ್ಕಾಬಟ್ಟೆ ಬೇಜಾರಾಗಿ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಫೋನ್ ಕಟ್ ಮಾಡ್ತಾನೆ. ಹಾಗೆ ಶಂಕರ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ, ಬ್ರದರ್ ಯಾಕೆ ಅಧಿಕಾರನ ಕಳ್ಕೊತಿದ್ದಾರೆ, ನನಗಂತೂ ಒಂದು ಗೊತ್ತಾಗ್ತಿಲ್ಲ. ಏನು ಅಪ್ಪ, ಅಧಿಕಾರದಲ್ಲಿರೋರು ಆದಷ್ಟು ಬೇಗ ಅಣ್ಣನವನ್ನ ಒಳಗಡೆ ಹಾಕಿದರೆ ಅಷ್ಟೇ ಸಾಕು, ಈ ಸಿಟಿ ನೆಮ್ಮದಿಯಿಂದ ಇದ್ರೆ ಅಷ್ಟೇ ಸಾಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ಗೌರಿ ಓಡ್ ಬಂದ್ಬಿಟ್ಟು ಜೋಗಿಯವ್ರೆ ಅಂತ ಹಗ್ ಮಾಡ್ಕೋತಾ ಇರ್ತಾಳೆ. ಶಂಕರ ಕೇಳ್ತಿರ್ತಾನೆ, ಏನಾಯ್ತು ಅಮ್ಮೆಯವ್ರೆ ಅಂತ ಅಂದಾಗ, ಒಂದು ಗುಡ್ ನ್ಯೂಸ್ ಅಂತ ಅಂದಾಗ, ಸಿಟಿಲಿ ಇಷ್ಟು ದೊಡ್ಡ ಅನ್ಯಾಯ ಆಗ್ತಾ ಇದೆ, ಇದ್ರಗಳ ಮಧ್ಯೆ ಗುಡ್ ನ್ಯೂಸ್ ಅಂತ ಅಂದಾಗ, ಹೌದು ನನಗೂ ತುಂಬ ಬೇಜಾರಿದೆ, ಸಿಟಿಗಳೆಲ್ಲ ಈ ರೀತಿ ರೌಡಿಸಮ್ ಜಾಸ್ತಿ ಆಗಿದೆ, ಸೊ ಅನ್ನೋದು ಬೇಜಾರು ನನಗೂ ಇದೆ. ಆದರೆ ಇದ್ರಗಳ ಮಧ್ಯೆ ಒಂದು ಸಮಾಧಾನದ ವಿಷಯನೂ ಸಹ ಇದೆ. ಹರಿ ಸಾಕ್ಷಿರ ಫೋನ್ನ ಕೊಟ್ಟಿದ್ನಲ್ಲ, ಅದನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಿದೆ. ಸೊ ಕಳ್ಬೆಟ್ಟು ವಿಚಾರವಾಗಿ ನಿಮ್ಮನ್ನು ಕೈ ಬಿಟ್ಟಿದೆ. ಹಾಗೆ ಕೋರ್ಟು ಸಹ ತೀರ್ಪು ಕೊಟ್ಟಿದೆ, ಮತ್ತೆ ಇದನ್ನು ಮರು ತನಿಖೆ ಮಾಡಬೇಕು ಅಂತ ಆದೇಶನೂ ಸಹ ಕೊಟ್ಟಿದೆ. ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ ಜೋಗಿಯವರೇ ಅಂತ ಅನ್ಬೇಕಾದ್ರೆ, ವಿಚಾರವಾಗಿ ಮತ್ತೆ ಹೋಗಬೇಡಿ ಅಂತ ನಾನು ಹೇಳಿದೆ ತಾನೆ, ಮತ್ತೆ ಈ ರೀತಿ ಎಲ್ಲ ಯಾಕೆ ಅಮ್ಮೆಯವರೇ ಮಾಡಿದ್ದೀರಾ ಅಂತ ಶಂಕರ ಕೇಳ್ತಾ ಇರ್ತಾನೆ. ಜೋಗಿಯವರೇ ಈ ರೀತಿ ಹೇಳ್ತೀರಾ, ಅದೇಗ ಅದು ಬಿಡೋಕ್ಕಾಗುತ್ತೆ, ನನ್ನ ಗಂಡ ಸುಳ್ಳು ಆರೋಪ ಮಾಡಿದ್ದಾನೆ ಅಂತ ತಲೆ ಮೇಲೆ ಅಪರಾಧ ಹೊತ್ಕೊಂಡು ತಿರುಗ್ತಿರ್ಬೇಕಾದ್ರೆ ನಾನು ಹಂಗೆ ಸುಮ್ಮನೆ ಕೈ ಕೊಟ್ಕೊಂಡು ಕುತ್ಕೊಳ್ಳೋಕ್ಕಾಗ್ತಿತ್ತ? ಅವಾಗಲೇ ನಾನು ನಿಮಗೆ ಹೇಳಿದ್ನೆ ಅಲ್ವಾ, ಏನಾದರೂ ಮಾಡಿ ಈ ಕೇಸಿಂದ ನಿಮ್ಮನ್ನು ಹೊರಗಡೆ ತಂದೆ ತರ್ತೀನಿ ಅಂತ. ಆ ಕೆಲಸ ನಾನು ಮಾಡಿದ್ದೀನಿ ಅಷ್ಟೇ. ಥ್ಯಾಂಕ್ಸ್ ಗಾಡ್, ನಮ್ಮ ಮಾಲಿನಿ ಮುಖಾಂತರ ನನಗೆ ಆ ಸಾಕ್ಷಿ ಸಿಗಂಗಾಯ್ತು, ಅಂತೂ ಇಂತೂ ನಿಮ್ಮ ಮೇಲಿರೋ ಅಪರಾಧ ಎಲ್ಲ ಹೋಯ್ತು, ನನಗೆ ಅದೇ ದೊಡ್ಡ ಖುಷಿ ಅಂತ ಖುಷಿಯಿಂದ ಹೇಳ್ತಾ ಇರ್ತಾಳೆ. ಹಾಗೆ ಕಳ್ಬಡ್ಡಿ ಕೇಸಿಂದ ನಿಮ್ಮನ್ನ ತೆಗೆದಾಕ್ಬಿಟ್ರಲ್ಲ, ಅದೇ ನನಗೆ ದೊಡ್ಡ ಖುಷಿ, ಥ್ಯಾಂಕ್ಸ್ ಗಾಡ್ ಅಂತ ಅಂದ್ಬಿಟ್ಟು ಶಂಕರಣ ಮತ್ತೆ ಹಗ್ ಮಾಡ್ಕೋತಿರ್ಬೇಕಾದ್ರೆ, ನನ್ನ ಮನಸ್ಥಿತಿ ಬದಲಾದಂಗೆ ನನ್ನ ಪರಿಸ್ಥಿತಿನೂ ಬದಲಾಗ್ತಿದೆ ಅಲ್ವಾ ಅಮ್ಮೆಯವರೇ ಅಂತ ಅಂದಾಗ, ಹೌದು ಅಂತ ತುಂಬ ಖುಷಿಯಿಂದ ತನ್ನ ಗಂಡನ ಹಗ್ ಮಾಡ್ಕೋತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಸಿಕ್ಕಾಪಟ್ಟೆ ಶಿವರುದ್ರಪ್ಪ ನಗಾಡ್ಕೊಂಡು ರುದ್ರ ಮತ್ತು ಗಂಗನಿಗೆ ಹೇಳ್ತಾ ಇರ್ತಾನೆ. ರುದ್ರನ್ಗೆ ಹೇಳ್ತಾ ಇರ್ತಾನೆ, ಏನ್ಲ ಅವರು ತನಿಖೆ ಮಾಡ್ತಾರಂತ, ಮಾಡ್ಲಿ ಬಿಡ್ಲ, ನಮ್ಮದೇ ಸರ್ಕಾರ ಇರಬೇಕಾದ್ರೆ ನೀನು ಯಾಕೆ ತಲೆ ಕೆಡಿಸ್ಕೋತೀಯ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಏನ್ಲ ಅವರು ಸ್ಪೆಷಲ್ ಟೀಮ್ ಕಳಿಸ್ತಾರ, ಕಳಿಸ್ಲಿ ಬಿಡು, ಹಾಗೆ ಏನು ಎಕ್ಸ್ಟ್ರಾ ಟೀಮ್ ಎಲ್ಲನೂ ಕಳಿಸ್ತಾರ, CBIನ ಕಳಿಸ್ತಾರ, ಯಾರನ್ನು ಕಳಿಸಿದ್ರು ಸಹ ಅದರೊಳಗೆ ನಮ್ಮ ಹುಡುಗರನ್ನ ಹಾಕಿ ಸುಳ್ಳನ್ನ ಸತ್ಯ ಮಾಡಿ ಕಳಿಸ್ತೀನಿ ಅಂತ ನಗಾಡ್ತಾ ಇರ್ತಾನೆ. ಆಗ ಶಂಕರ ಜೈಲಲ್ಲೇ ಕುತ್ಕೊಂಡು ಕೊಳಿಬೇಕು, ಆ ರೀತಿ ಮಾಡಬೇಕು, ಇಲ್ಲ ಅಂತಂದರೆ ಇಷ್ಟು ವರ್ಷ ಗಳಿಸಿದ ಈ ಪಟ್ಟಕ್ಕೆ ಏನು ಅರ್ಥ ಇಲ್ಲ ಅಂತ ನಗಾಡ್ತಾ ಇರಬೇಕಾದ್ರೆ, ನೀವು ಅನ್ಕೊಂಡಂಗೆ ಎಲ್ಲ ಆಗಲ್ಲ ಶಿವರುದ್ರಪ್ಪ ಅವರೇ ಅಂತ ಗಂಗಾ ಹೇಳ್ತಾ ಇರ್ತಾಳೆ. ಹಾಗೆ ಅದಕ್ಕೆ ನಾನು ಹೇಳೋದು, ನಮ್ಮ ಕಡೆಯವರು ಇರ್ತಾರೆ, ಹಾಗೆ ಸುತ್ತಮುತ್ತ ಬೇರೆಯವರು ಸಹ ಇನ್ಫಾರ್ಮೇಷನ್ನ ತಗೊಂಡೋಗಿ ಅವರಿಗೆ ಕೊಡೋರು ಇರ್ತಾರೆ. ಮೊದಲು ನೀವು ಯಾರನ್ನ ನಂಬಬೇಕು, ಯಾವಾಗ ನಂಬಬೇಕು ಅದನ್ನು ಕಲೀರಿ. ಮೇಲಿಂದ ಮೇಲೆ ಪೊಸಿಷನ್ ಹೋಗ್ತಾ ಇದ್ದಂಗೆ ಜನಗಳನ್ನ ನಂಬೋದನ್ನ ಕಡಿಮೆ ಮಾಡಿ, ಅದಕ್ಕೆ ನಾನು ನಿಮಗೆ ಹೇಳೋದು ಅಂತ ಗಂಗಾ ಶಿವರುದ್ರಪ್ಪನಿಗೆ ಬೈತಾ ಇರ್ತಾಳೆ. ಈ ಕೋಪ ಮಾಡ್ಕೊಂಡು ಹೊರಟೋಗ್ತಿರ್ಬೇಕಾದ್ರೆ ರುದ್ರ ಹೇಳ್ತಾ ಇರ್ತಾನೆ, ಅದಕ್ಕಪ್ಪಯ್ಯ ನಾನು ಯಾರನ್ನೂ ನಂಬಲ್ಲ, ದಿನಕ್ಕೆ ಒಂದೊಂದು ಹುಡುಗಿನ ಚೇಂಜ್ ಮಾಡ್ಕೊಂಡು ಸೆಕ್ಯೂರಿಟಿ ಇಟ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅಂದಾಗ, ನಿನ್ನ ಜನ್ಮಕ್ಕೆ ಅಂತ ಹೋಗ್ಬಿಟ್ಟು ತನ್ನ ಪಾಡಿಗೆ ತಾನು ಶಿವರುದ್ರಪ್ಪ ಬೈಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ರುದ್ರ ಖುಷಿಯಿಂದ ಹೇಳ್ಕೊತಾ ಇರ್ತಾನೆ, ಚೇ ನಮ್ಮ ಅಪ್ಪ ಹಿಂಗೆ ಟೇಸ್ಟೇ ಇಲ್ಲ, ವಯಸ್ಸಾಗಿದೆ, ಆದರೆ ಅಪ್ಪ ಹಿಂಗೆ ಇಲ್ದಿದ್ರೇನೋ ಅವ್ರ ಮಗ ನನಗೆ ಟೇಸ್ಟ್ ಇದೆಯಲ್ಲ, ದಿನಕ್ಕೆ ಒಂದೊಂದು ಎಂಜಾಯ್ ಮಾಡ್ತೀನಿ, ಸೆಕ್ಯೂರಿಟಿ ಅಂತ ಗರ್ಲ್ಸ್ನ ಕರ್ಕೋತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ತುಂಬ ಟೆನ್ಷನ್ ಮಾಡ್ಕೊಂಡು ಹಾರಿ ಸಿಗರೇಟ್ನ ಸೇದ್ಕೊಂಡು, ಯಾರೇ ಅಣ್ಣ ನಿಮ್ಮದೇ ಇಲ್ದಂಗೆ ಮಾಡ್ದ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ಪುಟಾಣಿ
ಬರ್ತಾಳೆ. ಅಪ್ಪ ಯಾಕಪ್ಪ ನನಗೊಂದು ವಿಶ್ ಮಾಡಿಲ್ಲ, ಹಾಗೆ ಬೆಳಗ್ಗೆ ಎದ್ದು ಹಾಗೆ ಹೋಗ್ಬಿಟ್ಟಿದ್ದೀರಲ್ಲ, ನನ್ನ ಜೊತೆ ಮಾತಾಡಿಲ್ಲ ಆಟ ಆಡಿಲ್ಲ ಯಾಕೆ ಅಂತ ಅನ್ಬೇಕಾದ್ರೆ, ಸಾರಿ ಪುಟಾಣಿ ಇಂಪಾರ್ಟೆಂಟ್ ಒಂದು ಕಾಲ್ ಬಂತು ಅದಕ್ಕೋಸ್ಕರ ಸಡನ್ನಾಗಿ ಹೋಗ್ಬಿಟ್ಟೆ ಅಂತ ಹರಿ ಹೇಳ್ತಾ ಇರ್ತಾನೆ. ಆಗ ಕನಸು ಕೇಳ್ತಾ ಇರ್ತಾರೆ, ನನಗೇನೆ ಇಂಪಾರ್ಟೆಂಟ್ ಅಪ್ಪ ಅಂತ ಅಂದಾಗ ಹರಿಗೆ ಬೇಜಾರಾಗ್ತಾ ಇರುತ್ತೆ. ನಿನಗೇನೆ ಇಂಪಾರ್ಟೆಂಟ್ ಯಾವುದೂ ಇಲ್ಲ ಪುಟ್ಟ, ಆದರೆ ಡ್ಯೂಟಿನ ನೆಗ್ಲೆಕ್ಟ್ ಮಾಡಬಾರ್ದಲ್ವಾ. ಹಾಗೆ ನಿಮ್ಮ ಅಮ್ಮ ಬೇರೆ ಪ್ರೆಜರ್ ಆಗ್ತಾ ಇದ್ಲು, ಅದಕ್ಕೋಸ್ಕರ ಕೇಸ್ನ ಬೇಗ ಕ್ಲೋಸ್ ಮಾಡಿಬಿಟ್ಟು ನಿನ್ನ ಹತ್ರ ಓಡೋಡಿ ಬಂದು ಆಟ ಆಡ್ತೀನಿ ಅಂತ ಅಂದಾಗ, ಓಕೆನಾ ಬಂಗಾರಿ ಅಂತ ಕೇಳ್ತಾ ಇರ್ತಾನೆ. ನಾಟ್ ಓಕೆ ಅಪ್ಪ, ಇದಕ್ಕೆ 2 ಸಲ ನೀವು ನನಗೆ ಸಿಗೋದು ಅಂಥದ್ರಲ್ಲಿ ನೀವು ರಜೆ ಹಾಕ್ಕೊಂಡು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಾನು ನಿಮ್ಮ ಜೊತೆ ಇರಬೇಕು ಅಷ್ಟೇ ಪ್ಲೀಸ್ ಅಪ್ಪ ಅಂತ ಅಂದಾಗ, ರಜೆನ ನಿಮ್ಮಮ್ಮ ಕೊಡಲ್ಲಪ್ಪ ಅಂತ ಅನ್ಬೇಕಾದ್ರೆ, ಯಾಕಮ್ಮ ಕೊಡಲ್ಲ ಸ್ಕೂಲಲ್ಲಿ ಕೇಳಿದ ತಕ್ಷಣ ರಜೆ ಕೊಡ್ತಾರೆ, ನಿನಗೆ ಯಾಕೆ ಅಮ್ಮ ಕೊಡಲ್ಲ ನಾನು ಕೇಳ್ತೀನಿ ಅಂತ ಅಂದಾಗ, ಬೇಡ ಪುಟಾಣಿ ಅಂತ ಹೇಳ್ತಾ ಇದ್ರೆ ನಿಮಗೆ ಗೊತ್ತಾಗಲ್ಲ ಸುಮ್ಮನೆ ಇರಿ ಪಪ್ಪ ಅಂತ ಅಂದ್ಬಿಟ್ಟು ಮಮ್ಮಿ ಒಂದು ನಿಮಿಷ ಬನ್ನಿ ಬನ್ನಿ ಅಂತ ಕರಿತಾ ಇರ್ತಾಳೆ. ಏನು ಪುಟ್ಟ ಅಂತ ಕೋಪ ಮಾಡ್ಕೊಂಡು ಈ ಕಡೆ ಡಿ ಸಿ ಮಾಲಿನಿ ಬಂದಾಗ, ಹಾಗೆ ಹರಿಶ್ಚಂದ್ರ ನೋಡ್ಬಿಟ್ಟು, ಮಿಸ್ಟರ್ ಹರಿಶ್ಚಂದ್ರ ನಿಮಗೆ ಏನಾಗಿದೆ, ಸ್ವಲ್ಪನಾದರೂ ಪ್ರಜ್ಞೆ ಅನ್ನೋದಿದೆಯಾ, ಆಗಲೇ ನಿಮ್ಮ ಕೆಲಸ ಏನು, ಹಾಗೆ ನಿಮ್ಮ ಜವಾಬ್ದಾರಿ ಏನು ಅಂತ ಎಲ್ಲನೂ ಸಹ ನಾನು ಹೇಳಿದ್ದೀನಿ, ಆದರೆ ಇಷ್ಟೊಂಥರ ನೆಗ್ಲಿಜೆನ್ಸಿ ಏನಕ್ಕೆ ಮಾಡ್ತಿದ್ದೀರಾ ಅಂತ ಬೈತಾ ಇರ್ತಾಳೆ. ಹಾಗೆ ಇದು ತುಂಬ ಇಂಪಾರ್ಟೆಂಟ್ ಕೆಲಸ ಆಯಿತಾ, ಇಷ್ಟೊಂಥರ ಇರ್ರೆಸ್ಪಾನ್ಸಿಬಿಲಿಟಿಯಾಗಿ ನೀವು ನಿಂತಿದ್ದೀರಾ, ನಿಮಗೇನು ಅನ್ಸಲ್ವಾ, ಹೋಗ್ರಿ ಅಂತ ಬೈತಾ ಇರ್ತಾಳೆ. ಸಾರಿ ಮೇಡಮ್ ಅದು ಮಗು ಅಂತ ಅನ್ಬೇಕಾದ್ರೆ, ಏನ್ರಿ ಮಗು ಈ ಸಿಟಿಗೆ ನೀವು ದೊಡ್ಡ SP ಅದನ್ನು ಮರೆತುಬಿಟ್ರ ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ SP ಅಂತಂದರೆ ಮೀನಿಂಗ್ ಏನಾದರೂ ಅನ್ನೋದು ಗೊತ್ತಾ, ಇದೇ ನನಗೂ ನಿಮಗೂ ಇರೋ ವ್ಯತ್ಯಾಸ, ಸ್ವಲ್ಪ ಏನಾದರೂ ಸಿಕ್ಕಿದ್ರೆ ಸಾಕು ಅದ್ರ ಕಡೆ ಗಮನ ಕೊಡ್ಕೊಂಡು ಹೋಗ್ಬಿಡ್ತೀರಾ, ಆದರೆ ನಾವು ಕೆಲಸ ಮಾಡ್ತಾ ಇರೋದು ಗೌರ್ಮೆಂಟ್ಗೋಸ್ಕರ, ಹಾಗೆ ಸರ್ವ್ ಮಾಡೋಕ್ಕೋಸ್ಕರ ನಾವಿರೋದು ಅದನ್ನು ಮರಿಬೇಡಿ ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ಕನಸು ಸಹ ಹೇಳ್ತಾ ಇರ್ತಾಳೆ, ಅಮ್ಮ ಯಾಕಮ್ಮ ಆವಾಗಲಿಂದ ಅಪ್ಪನ ಬೈತಾ ಇದ್ದೀರಾ, ಪ್ಲೀಸ್ ಅಮ್ಮ ಅಪ್ಪನ ಬೈಬೇಡಿ, ರಜೆ ಕೊಡಿ ನಾನು ಅಪ್ಪನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ಬೇಕಾದ್ರೆ, ಏನು ಪುಟಾಣಿ ಈ ರೀತಿ ಕೇಳ್ತಿದ್ದೀಯಾ, ನಿಮ್ಮಪ್ಪ ಬರೀ ನಿನಗೆ ಅಪ್ಪ ಮಾತ್ರ ಅಲ್ಲ, ಈ ಸಿಟಿ SP ಅವ್ರಿಗೆ ತುಂಬ ರೆಸ್ಪಾನ್ಸಿಬಿಲಿಟಿ ಕೆಲಸ ಎಲ್ಲ ಇರುತ್ತೆ, ರಜೆ ಎಲ್ಲ ಕೊಡೋಕ್ಕಾಗಲ್ಲ, ಈ ರೀತಿ ಮಾತಾಡಿದರೆ ನನಗೆ ಇಷ್ಟ ಆಗಲ್ಲ, ಅದು ನಿನಗೂ ಗೊತ್ತು ಅಲ್ವಾ, ಹೋಗಿ ಒಳಗಡೆ ಹೋಗಿ ಹೋಮ್ವರ್ಕ್ ಮಾಡ್ಕೊ ಅಂತ ಅಂದಾಗ, ನಾನು ಎಲ್ಲಿಗೂ ಹೋಗಲ್ಲ, ನನ್ನ ಜೊತೆ ಅಪ್ಪನ ಕಳಿಸೋ ಹಾಗಾದ್ರೆ ಹೋಗ್ತೀನಿ ಅಂತ ಅನ್ಬೇಕಾದ್ರೆ, ಗ್ರೇಟ್ ಆಯಿತಾ ನಿನ್ನ ದಾರಿಲೇ ಮಗನು ಬೆಳೆಸ್ತಿದೆಯಲ್ವಾ, ನನ್ನ ಆಪೋಸಿಟಾಗಿ ಅವಳನ್ನು ನಿಲ್ಲಿಸ್ತಿದೆಯಲ್ವಾ ಅಂತ ಅಂದಾಗ, ಏನು ಮಾತಾಡ್ತಿದ್ಯಾ ಮಾಲಿನಿ, ಮಗುಗೆ ಯಾವ ರೀತಿ ಹೇಳ್ಬೇಕು ಆ ರೀತಿ ಹೇಳು, ಅವಾಗ ಮಾತ್ರ ಅರ್ಥ ಆಗೋದು ಅಂತ ಬೈತಾ ಇರ್ತಾನೆ. ಕರೆಕ್ಟ್, ನೀನು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ, ದಿಸ್ ಇಸ್ ಫಸ್ಟ್ ಟೈಮ್ ನನ್ನ ಮಗಳು ನನಗೆ ಆಪೋಸಿಟಾಗಿ ನಿಂತ್ಕೊಂಡು ನನಗೆ ಅಪೋಸ್ ಮಾಡ್ತಾ ಇದ್ದಾಳೆ, ನೋಡು ನೀನು ಅವಳಿಗೆ ಏನು ಹೇಳ್ತೀಯೋ ಏನು ಬಿಡ್ತೀಯೋ ನನಗಂತೂ ಗೊತ್ತಿಲ್ಲ, ಮಗುನ ಬಿಟ್ಬಿಟ್ಟು ನಿನ್ನ ಕೆಲಸ ಏನಿದೆ ಅದನ್ನು ಮಾಡೋಕ್ಕೆ ಹೋಗು, ನನಗೆ ಎನಿ ರೀಸನ್ ಏನು ಸಹ ನನಗೆ ಬೇಕಾಗಿಲ್ಲ, ಐ ಡೋಂಟ್ ವಾಂಟ್ ಯುವರ್ ರೀಸನ್ ಅಂತ ಕೂಗಾಡ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಹರಿ ಕನಸತ್ರ, ಸಾರಿ ಬಂಗಾರ ಈ ರೀತಿ ಅಮ್ಮನ ಹತ್ರ ಎಲ್ಲ ಮಾತಾಡಬಾರ್ದು ಅಂತ ಅಂದಾಗ, ಸಾರಿ ಅಪ್ಪ ನಾನು ಈ ರೀತಿ ಮಾತಾಡಬಾರ್ದಿತ್ತು, ನನ್ನ ಜೊತೆ ನೀನು ಆಟ ಆಡದಿದ್ರು ಪರವಾಗಿಲ್ಲ, ಆದರೆ ನನ್ನ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡು ಅಷ್ಟೇ ಅಂತ ಅಂದಾಗ, ಸಾರಿ ಕಂದ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ ಅಂತ ಕಣ್ಣೀರಾಗ್ತಾ ಇರ್ತಾನೆ. ಹಾಗೇನೊಂದು ಕಡೆ ಮನೇಲಿ ಕೋಳಿ ಚುರುಮುರಿ ಮೈಕು ಮತ್ತು ಡಕ್ಕ ಇಟ್ಕೊಂಡು, ಮಹಿಳೆಯರೇ ಮಹನೀಯರೇ ಮಕ್ಕಳೇ ಹಾಗೂ ಎಲ್ಲರೂ ನಡು ಮನೆಗೆ ಬರಬೇಕಂತ ವಿನಂತಿ ಮಾಡ್ಕೋತಿದ್ದೀವಿ ಅಂತ ಹೇಳ್ತಿರ್ಬೇಕಾದ್ರೆ, ಇದೆಲ್ಲ ಇದು ಯಾರು ಬರ್ತಿಲ್ಲ ಅಂತ ಚುರುಮುರಿ ಹೇಳ್ತಾ ಇರ್ತಾನೆ. ಆಗ ಕೋಳಿ ತಲೆ ಮೇಕೊಂದು ದೊಡ್ಡದು, ಮೊದಲು ಮೈಕ್ ಆನ್ ಮಾಡ್ಲಾ ಅಂತ ಅಂದಾಗ, ಸರಿ ಅಂತ ಅಂದ್ಬಿಟ್ಟು ಮತ್ತೆ ಆನ್ ಮಾಡಿ ಎಲ್ಲನೂ ಕರಿತಾ ಇರಬೇಕಾದ್ರೆ, ವಿಜಿಭೂವಿ ಬರ್ತಾರೆ, ಇನ್ನೊಂದು ಕಡೆ ಗೌರಿಶಂಕರ ಬರ್ತಾರೆ. ಯಾಕ್ರಿಲ್ಲ ಈ ರೀತಿ ಕೂಗಾಡ್ತಿದ್ದೀರಾ, ಯಾಕ್ರೆಲ್ಲ ಕರೆಸಿದ್ರಿ ಅಂತ ಅಂದಾಗ, ಒಂದು ನಿಮಿಷ ಹೇಳ್ತೀವಿ ಎಲ್ಲರೂ ಬಂದ್ರ, ಅವ್ವರೆಲ್ಲಿ ಅಂತ ಅಂದಾಗ, ಅವ್ವ ಮೆಡಿಸನ್ ತಗೊಂಡು ಮಲಗಿದ್ದಾರೆ ಅಂತ ವಿಜಿ ಹೇಳ್ತಾ ಇರ್ತಾಳೆ. ಏನಾಯಿತು ನಮ್ಮ ಅವ್ವನಿಗೆ ನೋಡ್ಕೊ ಬರ್ತೀನಿ ಅಂತ ಶಂಕರ ಹೋಗ್ತಿರ್ಬೇಕಾದ್ರೆ, ಏನೂ ಇಲ್ಲ ಬನ್ನಿ ಮೆಡಿಸನ್ ತೊಗೊಂಡಿದ್ದಾರೆ ಆಮೇಲೆ ಸರಿ ಹೋಗ್ತಾರೆ ಅಂತ ಅಂದಾಗ, ಓ ಹೌದಾ ಯಾಕ್ಲ ಕರೆಸಿದ್ರಿ ಅಂತ ಅಂದಾಗ, ಇವತ್ತು ಪ್ರಾಮಿಸ್ ಡೇ ಅಲ್ವಾ, ಅದಕ್ಕೆ ಅವನ ಕಡೆಯಿಂದ ಆರ್ಡರ್ ಆಗಿದೆ, ಅವ್ರಿಗೆ ಇಷ್ಟ ಆದವರು ಎಲ್ಲರೂ ಸಹ ಒಂದೊಂದು ಪ್ರಾಮಿಸ್ ಮಾಡಬೇಕು ಅಂತ ಕೋಳಿ ಚುರುಮುರಿ ಹೇಳ್ತಾ ಇರ್ತಾರೆ. ಹಾಗೆ ಮೊದಲು ಪ್ರಾಮಿಸ್ ಡೇನ ಸೆಲೆಬ್ರೇಟ್ ಮಾಡಬೇಕು, ಸೊ ಮೊದಲು ಪ್ರಾಮಿಸ್ ಶಂಕರಣ್ಣನ ಕೊಡಬೇಕು ಅಂತ ಅಂದಾಗ, ನಾನು ಅಂತ ಅಂದಾಗ, ಏನಮ್ಮಿ ಅವ್ರೆ ಅಂತ ಕೇಳ್ತಾ ಇರ್ತಾನೆ. ಬೆಳಗೂ ರಾಮಾಯಣ ಕೇಳಿ ಬೆಳಗ್ಗೆ ರಾಮಗೆ ಸಿದ್ಕು ಏನಾಯಿತು ನನ್ನ ಹಾಗೆ ಅಷ್ಟೆಲ್ಲ ಹೇಳಿದ್ದೀನಿ ತಾನೇ, ಲವ್ವರ್ಸ್ ಡೇ ಅಲ್ವಾ ಈ ರೀತಿ ನಾವು ಮಾಡಲೇಬೇಕು ಅಂತ ಅಂದಾಗ, ಹೌದು ಶಂಕರಣ್ಣ ಅಂತ ಕೋಳಿ ಚುರುಮುರಿ ಕೂಗಾಡ್ತಾ ಇರ್ತಾರೆ. ಸರಿ ಇರಲ್ಲ ಅಂತ ಅಂದ್ಬಿಟ್ಟು, ನೋಡಿ ಅಮ್ಮಯವರೇ ಇವತ್ತು ನಾನು ಬರೋ ಪರಿಸ್ಥಿತಿಗೆ ನೀವೇ ಕಾರಣ, ನಮ್ಮ ಮನೇಲಿ ನೆಮ್ಮದಿ ಸುಖ ಇರೋಕ್ಕೂ ನೀವೇ ಕಾರಣ, ಮನೇಲಿ 3 ಸಾವಾಗಿದ್ರೂ ಸಹ ನಾವೆಲ್ಲ ಸ್ವಲ್ಪನಾದರೂ ನಗಲಿ ಅಂತ, ನಮ್ಮ ಮನಸ್ಥಿತಿ ಈ ರೀತಿ ಬರಲಿ ಅಂತ ನೀವು ಈ ರೀತಿ ಕಷ್ಟಪಡ್ತಾ ಇದ್ದೀರಾ. ಹಾಗೆ ನಾನು ಯಾವತ್ತೂ ಸಹ ಕೋಪ ಮಾಡ್ಕೊಳ್ಳಲ್ಲ, ಎಂಥ ಸಂದರ್ಭ ಬಂದರೂ ಸಹ ಯಾರ ಮೇಲೂ ಕೈ ಹಾಕಲ್ಲ, ಕೈ ಎತ್ತೋದು ಇಲ್ಲ. ಈ ಶಂಕರ ಇವತ್ತು ಪ್ರಾಮಿಸ್ ಡೇ ದಿನ ತನ್ನ ಅಮ್ಮೆಯವ್ರಿಗೆ ಮಾಡ್ತಿರೋ ಪ್ರಾಮಿಸ್ ಅಂತ ಅಂದಾಗ, ಗೌರಿ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಎಲ್ಲರೂ ಹುಡುಗಿ ಚಪ್ಪಾಡಿ ಅಂತ ಅನ್ಬೇಕಾದ್ರೆ ಇನ್ನೂ ಮುಗ್ದಿಲ್ಲ ಅಂತ ಅಂದ್ಬಿಟ್ಟು ಕೆಳಗಡೆ ಮಂಡಿ ಊರಿ ಕೂತ್ಕೊಂಡು ಹೇಳ್ತಾ ಇರ್ತಾನೆ, ಈ ಶಂಕರನ್ ಕೊನೆ ಉಸಿರು ಇರೋರ್ಗೂ ಸಹ ನಿಮ್ಮನ್ನ ಯಾವತ್ತು ನಾನು ಬಿಟ್ಕೊಡೋದು ಇಲ್ಲ ಮರೆಯೋದು ಇಲ್ಲ ಅಂತ ಅಂದಾಗ, ಗೌರಿ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ನಮ್ಮ ಮನೆಯವ್ರನ್ನ ನಮ್ಮ ಮನೆನ ತುಂಬ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೋತೀನಿ ಅಂತ ಅಂದಾಗ ಎಲ್ಲರೂ ಖುಷಿಯಿಂದ ಕ್ಲಾಪ್ಸ್ ಆಗ್ತಾ ಇರ್ತಾರೆ. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ, ನಾನು ಅಷ್ಟೇ ಈ ಕೇಸಿಂದ ಪೂರ್ತಿಯಾಗಿ ನಿಮ್ಮನ್ನು ಹೊರಗಡೆ ತರ್ತೀನಿ, ನಾನು ನಿಮಗೆ ಕೊಡ್ತಿರೋ ಪ್ರಾಮಿಸ್ ಅಂತ ಗೌರಿನೂ ಹೇಳ್ತಾ ಇರ್ತಾಳೆ. ಹಾಗೆ ಕಡೆ DC ಮಾಲಿನಿ ಮಿನಿಸ್ಟರ್ ಹತ್ರ ಮಾತಾಡ್ತಾ ಇರ್ತಾಳೆ, ರಿಸರ್ಚ್ ನಡೀತಿದೆ, ಆದಷ್ಟು ಬೇಗ ನಿಮಗೆ ಅಪ್ಡೇಟ್ ಕೊಡ್ತೀನಿ
ಕೊಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ರೆಡಿಯಾಗಿ ಹರಿ ಬಂದೇ ಬಿಡ್ತಾನೆ. ಡಿ.ಸಿ ಮಾಲಿನಿ ನೋಡಿ ಸಿಕ್ಕಾಪಟ್ಟೆ ಕಿರ್ಚಾಡ್ತಾ ಇರ್ತಾನೆ. ಕೆಲಸ ಅಂತ ನನ್ನ ಜೀವನನೇ ಹಾಳು ಮಾಡ್ತಿದ್ಯಾ, ನನ್ನ ನೆಮ್ಮದಿನೇ ಹಾಳು ಮಾಡ್ತಾ ಇದೀಯಾ, ಅವನು ಅಣ್ಣ ಸಮಾಜ ಸೇವಕ ಮಾಡ್ತೀನಿ ಅಂತ ಅನ್ಕೊಂಡಿದ್ದಾನೆ, ಅವ್ನು ತಪ್ಪು ಮಾಡ್ತಿದ್ದಾನೆ ನೋಡಿದ್ರೆ ನನಗೆ ಇಲ್ಲಿ ಶಿಕ್ಷೆ ಕೊಡ್ತಿದ್ಯಾ ಅಂತ ಕೂಗಾಡ್ತಾ ಇರ್ತಾನೆ. ಹಾಗೆ ಖಂಡಿತ ಅವನನ್ನು ಹಿಡಿದೇ ಇಡ್ತೀನಿ, ಹಿಡಿದು ಬಂದ್ಮೇಲೆ ನನ್ನ ಮಗಳ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡೇ ಮಾಡ್ತೀನಿ ಖಂಡಿತ ಅಂತ ಹೋಗ್ತಾ ಇರಬೇಕಾದ್ರೆ ಇದೇ ನನಗೆ ಬೇಕಾಗಿದ್ದು, ನಿನ್ನ ಫೋರ್ಸಿಂದ ಅಣ್ಣನೂ ಸಿಗ್ತಾನೆ, ಹಾಗೆ ನನ್ನ ಮಗಳು ಸಹ ನನ್ನಿಂದ ದೂರ ಆಗಲ್ಲ, ಐ ವಾಂಟ್ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ. ಹಾಗೆ ರುದ್ರ ಇನ್ನೊಂದು ಕಡೆ ಇಬ್ರು ಹುಡುಗಿರ ಜೊತೆ ಖುಷಿಯಿಂದ ಆಪಲ್ ತಿನ್ಕೊಂಡು ಮೊಬೈಲಲ್ಲಿ ರೀಲ್ಸ್ ನೋಡ್ಕೊಂಡು ಬರ್ತಿರ್ಬೇಕಾದ್ರೆ, ನೋಡ್ರಿ ಅಮೀರಾ ನೀವು ಚೆನ್ನಾಗಿ ಡ್ಯಾನ್ಸ್ ಕಲ್ತ್ಕೊಳ್ಳಿ, ಮೂವರು ಸೇರಿ ಒಟ್ಟಾಗಿ ಡ್ಯಾನ್ಸ್ ಮಾಡೋಣ ಅಂತ ಹೇಳ್ತಿರ್ಬೇಕಾದ್ರೆ ರೀಲ್ಸ್ನ ನೋಡ್ತಾ ಇರಬೇಕಾದ್ರೆ ಅಲ್ಲಿ ಗುಂಡೋಗಿರೋ ಒಂದು ಹುಡುಗನ ನೋಡ್ತಾನೆ. ಅದನ್ನ ನೋಡಿ ತುಂಬಾ ಬೇಜಾರಿಂದ ಇರಬೇಕಾದ್ರೆ ಯಾಕೆ ಬಾಸ್ ಏನಾಯ್ತು ಅಂತ ಅಂದಾಗ, ನನಗೂ ಮದುವೆಯಾಗಿ ಒಂದು ಮಗು ಇದೆ, ನನ್ನ ಹೆಂಡತಿ ಸತ್ತಾಗ ನನ್ನ ಮಗ ಕಾಣೆ ಆಗ್ಬಿಟ್ಟ, ಎಲ್ಲಿ ಹುಡುಕಿದ್ರು ಸಿಗ್ತಿಲ್ಲ ಅಂತ ಅಂದಾಗ ಅವರಿಬ್ರು ಹುಡುಗಿರು ಹೇಳ್ತಾ ಇರ್ತಾರೆ, ಏನು ಬಾಸ್ ನಿಮಗೆ ಮದುವೆ ಆಗಿದೆಯಾ, ನಂಬಕ್ಕೆ ಆಗಲ್ಲ, ಸಮಾಧಾನ ಮಾಡ್ಕೊಳ್ಳಿ ಅಂತ ಅಂದಾಗ, ಸುಮ್ಮನೆ ಅಮೀರಾ ನನ್ನ ಸಮಾಧಾನ ಮಾಡಬೇಡಿ, ಸಮಾಧಾನ ಮಾಡೋಕ್ಕೆ ಇನ್ನೊಬ್ಳನ್ನ ಕರ್ಕೊಬರ್ತೀನಿ, ಇವಾಗ ರೀಲ್ಸ್ ತೋರಿಸಿ ಎಂಜಾಯ್ ಮಾಡೋಣ ಅಂತ ರುದ್ರ ಹೇಳ್ತಾ ಇರ್ತಾನೆ. ಜೊತೆಗೆ ಶಿವರುದ್ರಪ್ಪ ಬಂದ್ಬಿಟ್ಟು ಏನಿಲ್ಲ ರುದ್ರ ನೀನು ಈ ರೀತಿ ಮಾಡ್ತಿದ್ಯಾ ಅಂತ ಬೈತಿರ್ಬೇಕಾದ್ರೆ ಹೋಗಿ ಗಲ್ಸ್ ಅಂತ ಎಲ್ಲನೂ ಕಳಿಸ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಭುವಿನ ಕರೆದು ಈ ಕಡೆ ಶಂಕರ ಹೇಳ್ತಾ ಇರ್ತಾನೆ, ನೋಡು ಮಗಳೇ ನಿನಗೆ ಪ್ರೀತಿ ಎಲ್ಲ ನಾನು ಕೊಡೋಕ್ಕಾಗಲಿಲ್ಲ, ನೀನು ಚಿಕ್ಕ ವಯಸ್ಸಲ್ಲಿದ್ದಾಗ ನಿನ್ನ ಎತ್ಕೊಂಡು ಮುದ್ದಾಡೋಕ್ಕಾಗಲಿಲ್ಲ, ಆದರೆ ಇನ್ಮೇಲೆ ಯಾವ ಪ್ರೀತಿನೂ ಸಹ ನಿನಗೆ ಕಡಿಮೆ ಮಾಡಲ್ಲ, ಆ ರೀತಿ ನಾನು ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಇರ್ತಾನೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ, ಕೋಳಿ ಮತ್ತು ಚುರುಮುರಿ ನನ್ನ ರಕ್ತ ಹಂಚ್ಕೊಂಡು ಹುಟ್ಟಲೇ ಇದ್ದಿದ್ರು ಸಹ ನನ್ನ ಒಡ ಹುಟ್ಟಿರ್ತಾರೆ ಇದ್ದಾರೆ, ನಿಮಗೇನು ಪ್ರಾಮಿಸ್ ಬೇಕು ಅಂತ ಅಂದಾಗ ಲೈಫ್ ಲಾಂಗ್ ನಮ್ಮ ಜೊತೆ ಇರು ಅಣ್ಣ ಅಷ್ಟೇ ಸಾಕು ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ವಿಜಿ ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ ಅಂತ ಅಂದಾಗ ಗೌರಿನೂ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಭುವನಿ ಸಹ ಪ್ರಾಮಿಸ್ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ತುಂಬ ಖುಷಿಯಿಂದ ಒಂದಾಗ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಶಿವರುದ್ರಪ್ಪ ಬಂದು ರುದ್ರ ಮೇಲೆ ಕೂಗಾಡ್ತಾ ಇರ್ತಾನೆ, ಏನಿಲ್ಲ ಯಾವಾಗಲೂ ಮೋಜು ಮಸ್ತು ಅಂತ ಕುಣಿತಾ ಇದೆಯಲ್ಲ, ಇದಕ್ಕೆಲ್ಲ ದುಡ್ಡು ಬೇಕಲ್ವಾ, ನಮ್ಮ ಅಧಿಕಾರ ಇಲ್ದಿದ್ದಾಗಲೂ ಮೋಜು ಮಸ್ತಿ ಮಾಡಬೇಕು ಅಂತಂದರೆ ಚೆನ್ನಾಗಿರ್ಬೇಕಾದ್ರೆ ಖಜಾನೆ ತುಂಬಿಸ್ಕೋಬೇಕು, ಅದು ನಿನಗೆ ಗೊತ್ತಿಲ್ವಾ ಅಂತ ಬೈತಾ ಇರಬೇಕಾದ್ರೆ, ಯಾಕಪ್ಪ ಹಿಂಗಂತೀಯ, ನನಗೆಲ್ಲ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾ ಇರ್ತಾನೆ. ನಿನಗೆ ಗೊತ್ತೇನಿಲ್ಲ ಆ SP ಹರಿಶ್ಚಂದ್ರ ನನ್ನ ಅರೆಸ್ಟ್ ಮಾಡೋಕ್ಕೆ ಅಂತ ಬರ್ತಾ ಇದ್ದಾನಂತೆ, ಅದನ್ನ ಹೆಂಗೋ ನಾನು ಗಂಗಾವ ನೋಡ್ಕೋತೀವಿ, ಆದರೆ ಆಶ್ರಮದ ಮೇಲೆ ರೈಡ್ನ ನೀನೇ ಮಾಡಬೇಕು, ಅದ್ರ ಬಗ್ಗೆ ಗಮನ ಕೊಡಲ ಅಂತ ಅಂದಾಗ, ನಾನೇನಪ್ಪಯ್ಯ ಮಾಡೋಣ, ಆ ಅಣ್ಣನವನು ತುಂಬ ಎದುರಿಸ್ಬಿಟ್ಟಾನೆ, ನಮ್ಮ ಹುಡುಗರೆಲ್ಲ ಎದುರ್ಕೊಂಡಿದ್ದಾರೆ, ಅದಕ್ಕೆ ಅವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಟು ಎಂಜಾಯ್ ಮಾಡಿ ಅಂತ ಕಳಿಸಿದ್ದೀನಿ, ಆಮೇಲೆ ಇದೆ ಖಂಡಿತ ನೋಡ್ಕೋತೀನಿ, ಹಾಗೆ ಪೊಲೀಸ್ ಕಳಿಸಿದ್ರೆ ಅನಾಥಾಶ್ರಮದವರೆಲ್ಲರೂ ಸಹ ನಮ್ಮನ್ನೇ ಎದುರಿಸ್ತಾ ಇದ್ದಾರೆ, ನಮ್ಮ ಅಣ್ಣ ಇದ್ದೇನೆ, ನೀವೇನಾದರೂ ಹತ್ರ ಬಂದರೆ ನಾವೇ ಚಾಕು ಚೂರಿ ಹಾಕೊಂಡು ಸಾಯ್ತೀವಿ ಅಂತ ಎದುರಿಸ್ತಿದ್ದಾರಂತೆ ಅಂತ ರುದ್ರ ಹೇಳ್ತಿರ್ಬೇಕಾದ್ರೆ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ, ಆ ಹೆಣ್ಮಕ್ಳಿಗೆ ಇಷ್ಟು ದೌಲತ್ತಿದೆಯಾ, ಮಾಡ್ತೀನಿ ಇರಲ್ಲ, ಒಂದು ಕೆಲಸ ಮಾಡಲ, ಅವರು ಕಾಲೇಜು ಸ್ಕೂಲ್ಗಳಿಗೆ ಹೋಗ್ತಿರ್ಬೇಕಾದ್ರೆ ನಮ್ಮ ಹುಡುಗರನ್ನೆಲ್ಲ ಅಲ್ಲಿಗೆ ಕಳಿಸ್ಲಾ, ನಾವೇ ಸಿಗರೇಟು ಹಾಗೆ ಸ್ಮೋಕು ಗಾಂಜಾ ಎಲ್ಲನೂ ಅದ್ರೊಳಗಡೆ ಹಾಕೋಣ, ಹಾಗೆ ಹುಡುಗಿರನ್ನೆಲ್ಲ ರೇಪ್ ಮಾಡೋ ರೀತಿ ಅಂತ ಹಬ್ಸೋಣ, ಅವಾಗ ಹೆಂಗಿದೆ ನಮ್ಮ ಪ್ಲ್ಯಾನು ಅಂತ ಅಂದಾಗ, ಅಪ್ಪಯ್ಯ ನಿನ್ನ ತಲೆ ಅಂದರೆ ತಲೆ ಕಣಪ್ಪಯ್ಯ ಅಂತ ಹೇಳ್ಕೊಂಡು ನಗಾಡ್ಕೊಂಡು ಹಾಗೆ ನಿಂತ್ಕೊಬಿಡ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.